ಆಯ್ಸಿದ್ರೆ ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬಾ ದಿನ ಆಯ್ತು ಅನ್ಕೊಳ್ಳಿ, ತುಂಬಾ ದಿನ ಆದ್ಮೇಲೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಸ್ವಿಗ್ಗಿ ಟಿ ಶರ್ಟ್ ಹಾಕೊಂತ ಇದೀನಿ. ಈ ಒಂದು ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡ್ರೆ ಒಂಥರ ಸಿಕ್ಕಾಬಡೆ ಖುಷಿ ಆಗುತ್ತೆ ನನಗಂತೂ. ಯಾಕಂತಂದ್ರೆ ಲೈಕ್ 6 ವರ್ಷ ಎಕ್ಸ್ಪೀರಿಯನ್ಸ್ ಗುರು. 6 ವರ್ಷ ಮುಂಚೆ ನಾನು ಈ ಒಂದು ಟಿ ಶರ್ಟ್ ಹಾಕೊಂಡಾಗ ಯಾರೇನ್ ಅನ್ಕೊಂತಾರೋ, ಈ ಡೆಲಿವರಿ ಜಾಬು ಹಂಗೆ ಲೈಕ್ ತಪ್ಪು ತಿಳ್ಕೊಂತಾರೆ, ಡೆಲಿವರಿ ಜಾಬ್ ಅಂದ್ರೆ ಒಂಥರ ಚೀಪ್ ಆಗಿ ನೋಡ್ತಾರೆ, ಆ ತರ ಮೈಂಡ್ ಸೆಟ್ ಇತ್ತು. ಅದಾದ್ಮೇಲೆ ಈ ಟಿ ಶರ್ಟ್ ಹಾಕೊಂಡು ಕೆಲಸ ಮಾಡಿದ್ಮೇಲೆ ಈ ಟಿ ಶರ್ಟ್ಗೂ ಗತ್ತೈತೆ, ಇದಕ್ಕೂ ದುಡಿಯುವಂತ ಶಕ್ತಿ ಐತೆ ಅಂದ್ಬಿಟ್ಟು ಈ ತರನೇ ಇದ್ರಲ್ಲೇ ಏನಾದ್ರು ಮಾಡ್ಬೇಕು ಅಂತ ಡಿಸೈಡ್ ಆಗಿ ಈ ಒಂದು ಕೆಲಸ ಶುರು ಮಾಡಿದ್ದೆ ನಾನು. ಸೊ ಓಕೆ, ಸುಮಾರು ದಿವಸ ಆಯ್ತು, ಈಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಅಂಡ್ ನೋಡೋಣ, ಮೇ ಬಿ ಇವತ್ತು ಸಂಡೇ, ಸೊ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ಸ್ ತರ, ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್, ಅಂದ್ರೆ ಒಂದು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ ಒಂದು 10 ಗಂಟೆ 11 ಗಂಟೆವರೆಗೂ ಮಾಡೋಣ. ಸ್ಲಾಟ್ ಏನಿದೆ ಅದು ಆ ತರ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಲೈಕ್ ಸ್ಲಾಟ್ ಪೇ ಅಂತ ಸರ್ಜು ಅದು ಇದು ಅಂತ ಕೊಡ್ತಿದ್ದಾನೆ, ಏನಕ್ಕೆ ಸುಮಾರು ದಿನ ಆದ್ಮೇಲೆ ಇವತ್ತು ಕೆಲ್ಸಕ್ಕೆ ಬಂದಿರೋದ್ರಿಂದ. ಸೊ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ವಿಡಿಯೋ ಕೆಳಗಡೆ ಏನಾದ್ರು ನೀವು ಯಾರೆಲ್ಲ ಸ್ವಿಗ್ಗಿ ಮಾಡ್ತಿದ್ದೀರಾ ಅಥವಾ ಸ್ವಿಗ್ಗಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಿದ್ದೀರಾ, ಸೊ ಸ್ವಿಗ್ಗಿ ಅಂತ ಕಮೆಂಟ್ ಮಾಡಿ. ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಅದನ್ನ 1 ವೀಕ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇಂದ. ಸೊ ಕಮೆಂಟ್ ಮಾಡಿ ಅಂಡ್ ಬನ್ನಿ ಈಗ ಡ್ಯೂಟಿ ಶುರು ಮಾಡೋಣ. ಸೊ ಗೈಸ್, ಈಗ ಟೈಮ್ ಬಂದು 11 ಗಂಟೆ. ನಾನು ಲಾಗಿನ್ ಮಾಡ್ಬೇಕು ಅಂದ್ಕೊಂಡಿರೋದು 12 ಗಂಟೆಯಿಂದ. ಈಗ 85 ರೂಪೀಸ್ ಇದೆ ಎಕ್ಸ್ಟ್ರಾ ಪರ್ ಆರ್ಡ್ರು. ಸೊ ನೋಡೋಣ 12 ಗಂಟೆಯ ಮೇಲೆ ಎಷ್ಟಿರ್ತದೆ ಅಂತ. ಸೊ ಸ್ಲಾಟ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಸ್ವಿಗ್ಗಿನ ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ರ್ಯಾಪಿಡೋ, ಅದಾದಮೇಲೆ ಪೋರ್ಟರ್, ಇದರಲ್ಲೆಲ್ಲ ಹೆಂಗಂದ್ರೆ ನೀನು ಯಾವಾಗ ಬೇಕಾದ್ರೂ ಲಾಗಿನ್ ಆಗ್ಬೋದು, ಯಾವಾಗ ಬೇಕಾದ್ರೂ ಲಾಗೌಟ್ ಆಗ್ಬೋದು. ಬಟ್ ಆದರೆ ಇದರಲ್ಲಿ ಆ ಥರ ಅಲ್ಲ. ಇದರಲ್ಲಿ ನಿಮಗೆ ಹೆಂಗಂದ್ರೆ ಲಾಗಿನ್ ಮಾಡ್ಬೇಕಂತಂದ್ರೆ ನಾವು ಲೈಕ್ ಇದು ಮಾಡ್ಕೋಬೇಕು, ಸ್ಲಾಟ್ನ ಫಿಲ್ ಮಾಡ್ಕೋಬೇಕು. ಈಗ ನಾವು ಸ್ಲಾಟ್ನ ಫಿಲ್ ಮಾಡ್ಕೊಳ್ಳೋಣ. ಸೊ 12ರಿಂದ 4, ಅದಾದಮೇಲೆ 4ರಿಂದ 7, 15ವರೆಗೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಆ ಟೈಮಲ್ಲಿ ನಾನು ಗಾಡಿನ ಚಾರ್ಜ್ಗೆ ಹಾಕೋಬೇಕಾಗುತ್ತೆ. ನೋಡೋಣ, 7 ಗಂಟೆಯಿಂದ 11, 15ವರೆಗೂ ಫಿಲ್ ಮಾಡ್ಕೊತೀನಿ. ಸೊ ಈಗ ನನಗೆ 2 ಪೀಕ್ನ ಪಿಕ್ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ಇದು ಬಂದು ಲಂಚ್ ಪೀಕು, ಇದು ಬಂದು ಡಿನ್ನರ್ ಪೀಕು. ಸ್ನ್ಯಾಕ್ಸ್ ಪೀಕ್ ಬಂದು ಸ್ನ್ಯಾಕ್ಸ್ನ ನೋಡೋಣ, ಇನ್ ಕೇಸ್ ಆದರೆ 6 to 7 ಇಲ್ಲಾಂದರೆ 4 to 5 ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಈಗ 2 ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಇನ್ಸೆಂಟಿವ್ ಯಾವ ಥರ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಏನಿದೆ, ಸೊ ಇವತ್ತಿನ ನನಗಿರೋಂತಹ ಇನ್ಸೆಂಟಿವ್ ಏನಿದೆ, ವೇ ಟು ಅರ್ನ್ ಇನ್ಸೆಂಟಿವ್. ಫುಲ್ ಚೇಂಜ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇವತ್ತೇನು ನನಗೆ ಇನ್ಸೆಂಟಿವ್ ಇಲ್ಲ, ಬರೀ ಎಕ್ಸ್ಟ್ರಾ ಅಮೌಂಟ್ ಅಷ್ಟೇ ಅನಿಸುತ್ತೆ ಮೇ ಬಿ. ಇವತ್ತೇನು ಇನ್ಸೆಂಟಿವ್ ಇಲ್ಲ ನನಗೆ, ಅಂದರೆ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಟ್ರಾ ಸರ್ಜ್ ಅಷ್ಟೇ ಸಿಗೋದು ಅನಿಸುತ್ತೆ. 1-2-3 ಆರ್ಡ್ರ್ ಮಾಡಿದ್ರೆ ಮೇ ಬಿ ಗೊತ್ತಾಗ್ಬೋದು. ಸದ್ಯಕ್ಕೆ ನನಗೆ ಇನ್ಸೆಂಟಿವ್ ಯಾವುದು ಶೋ ಆಗ್ತಾ ಇಲ್ಲ. ಆ್ಯಂಡ್ ನಿಮಗೆಲ್ಲ ಓಕೆ, ಇದರಲ್ಲಿ ನೋಡೋಣ. ಇದರಲ್ಲೂ ಇಲ್ಲ. ಸೊ ಓಕೆ, ನೋಡೋಣ ಬನ್ನಿ. ಸ್ಲಾಟ್ನ 12 ಗಂಟೆಗೆ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರೊಳಗಡೆ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಈಗೆದ್ದು ಸ್ವಲ್ಪ ಪೆಟ್ರೋಲ್ ಅಂತ ಬರ್ತಿದೆ. ಬಾಡಿಗೆ ಒಂಚೂರು ನಾ ಟಿಫನ್ ಮಾಡ್ಕೋಬೇಕು, ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಸೊ ಓಕೆ ಬನ್ನಿ, ಈಗ ಹೋಗೋಣ. 12 ಗಂಟೆ ಆಗಿದೆ, ಡ್ಯೂಟಿನ ಆನ್ ಮಾಡಿದ್ದೀನಿ. ಸೊ ನೋಡೋಣ ಎಲ್ಲಿಗೆ ಕೊಡ್ತಾನೆ ಆರ್ಡ್ರು. ಇವತ್ತು ಫಸ್ಟ್ನೇ ಆರ್ಡ್ರ್ ಎಲ್ಲಿಗೆ ಅಂತ ತುಂಬ ದಿನ ಆದಮೇಲೆ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡ್ತಿರೋದು. 85 ರೂಪಾಯಿ ಕೊಟ್ಟಿದ್ದಾನೆ ಸರ್ಜು. ಅಂದರೆ ಪರ್ ಆರ್ಡ್ರಿಗೆ 85 ರೂಪಾಯಿ ಫಿಕ್ಸು. ಎಷ್ಟೇ ದೂರ ಹೋದರೂ, ಚಿಕ್ಕ ಲೋಕಲ್ ಆರ್ಡ್ರ್ ಕೊಟ್ಟರು ಅಷ್ಟೇ, ಲಾಂಗ್ ಆರ್ಡ್ರ್ ಕೊಟ್ಟರು ಅಷ್ಟೇ. ಸೊ ನೋಡೋಣ ಎಷ್ಟಾಗುತ್ತೆ ಇವತ್ತು. ಲೈಕ್ ನಾನು ಅನ್ಕೊತಿರೋದೇನೆಂದರೆ, ಈಗ 12 ಗಂಟೆಯಿಂದ ರಾತ್ರಿ ಒಂದು 10 ಗಂಟೆವರೆಗೂ ಮಾಡೋಣ ಅಂತ. ಬಟ್ ಏನಾಗುತ್ತೆ ಹೆಂಗಾಗುತ್ತೆ ನೋಡಬೇಕು. ಸೊ ನೋಡೋಣ ಬನ್ನಿ. ಈಗ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಸಿಗ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮೇ ಬಿ ನನಗೆ ಇವತ್ತು ಇನ್ಸೆಂಟಿವ್ ಇಲ್ಲ ಅನಿಸುತ್ತೆ. ಇನ್ಸೆಂಟಿವ್ ಇದೆಯಾ ಇಲ್ಲ ಅಂತ ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ. ಇವಾಗೇನು ಗೊತ್ತಾಗಲ್ಲ. ಸೊ ಲಾಸ್ಟ್ವರೆಗೂ ಡ್ಯೂಟಿ ಮಾಡಿದ್ರೆ ಒಂದೊಂದು ಸರಿ ಕೊಡ್ತಾನೆ, ಒಂದೊಂದು ಸರಿ ಕೊಡಲ್ಲ. ಸೊ ನೋಡೋಣ. ಈಗ ಯಾವುದಾದ್ರೂ ಆರ್ಡ್ರ್ ಬಂದಿದ ತಕ್ಷಣ ನಿಮಗೆ ಸಿಗ್ತೀನಿ. ನೋಡಿ, ಒಂದು ಆರ್ಡ್ರ್ ಬರ್ತಿದೆ. ಆ್ಯಕ್ಚುಲಿ ಒಂದು 110 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಮೇ ಬಿ ಇದು ಬ್ಯಾಚ್ ಆರ್ಡ್ರ್ ಅನಿಸುತ್ತೆ. ಎಲ್ಲಿಂದ ಅಂದರೆ ಆಬ್ರಿಯಿಂದ 110 ರೂಪಾಯಿ ಕಾಣಿಸ್ತಿದೆಯಾ? 110 ರೂಪಾಯಿ ಆರ್ಡ್ರು, 85 ರೂಪಾಯಿ ಸರ್ಜು. ಓಕೆ, ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆರ್ಡ್ರ್ ರೆಡಿ ಇದೆ. ನಾನು ಟೀ ಕುಡಿಯೋಣ ಅಂದ್ಕೊಂಡೆ, ಬಟ್ ಓಕೆ ಬನ್ನಿ, ಆರ್ಡ್ರ್ ರೆಡಿ ಇದೆ, ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಮತ್ತೆ ಫೋಟೋ ಕೇಳ್ತಿದ್ದಾನೆ, ಫೋಟೋ ಕೊಡಬೇಕು. ತುಂಬ ದಿವಸ ಅದು. ಸೊ ಆರ್ಡರ್ ರೆಡಿ ಅಂತ ಕೊಟ್ಟಿದ್ದಾನೆ.
3852 already 52. Okay, thank you. Swiggy, Shweta. ಇಲ್ವಾ? ಶ್ವೇತಗಂಗಾ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತಿನ ಫಸ್ಟ್ನೇ ಆರ್ಡ್ರು ಡ್ರಾಪ್ ಆಯಿತು. ಇವತ್ತಿನ ನನ್ನ ಫಸ್ಟ್ನೇ ಆರ್ಡ್ರಿಗೆ ನನಗೆ ಸಿಕ್ಕಿರೋಂಥ ಅಮೌಂಟ್ ಎಷ್ಟಪ್ಪ ಅಂತಂದರೆ ಟಡನ್ 110 ರೂಪಾಯಿ. ಸೊ 110 ರೂಪೀಸ್ ಸಿಕ್ಕೈತೆ. ಸೊ ನೋಡೋಣ ಬನ್ನಿ, ಈಗ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ ಸ್ನೇಹಿತರೆ. ಸೊ ಎರಡನೇ ಆರ್ಡ್ರ್ ಬರ್ತಿದೆ ಆನಂದ್ ಸ್ವೀಟ್ಸಿಂದ. ಎಲ್ಲಪ್ಪ ಅಂದರೆ ಮಲ್ಲೇಶ್ವರಮು. ನಾನಿರೋದು ಬಂದ್ಬಿಟ್ಟು ಯಶವಂತಪುರ ನಿಯರ್ ಬೈ, ಬಟ್ ಅದು ನನಗೆ ಆರ್ಡ್ರ್ ಬರ್ತಿರೋದು ಮಲ್ಲೇಶ್ವರಮು. ಸೊ 110 ರೂಪೀಸು ಪಿಕಪ್ ಮಾಡ್ಕೊಂಡಿದ್ದೀನಿ. ಹೋಗಿ ಇಲ್ಲಿಂದ ಹೋಗೋಷ್ಗೆ ಮೇ ಬಿ ಐಟಮ್ ರೆಡಿ ಇರ್ಬೋದು. ಬನ್ನಿ ಹೋಗೋಣ. 3.6 ಕಿಲೋಮೀಟ್ರ್ ಇದೆ. ಯಪ್ಪ ಪಿಕಪ್ಪು. ಶಬಾಷ್ ಬೇಟ. ಈಗ ಒಂದು ಆರ್ಡರ್ ಬಂದಿದ್ದೆಲ್ಲ, ಆರ್ಡರ್ ಪಿಕ್ ಮಾಡೋಕ್ಕಂತ ರೆಸ್ಟೋರೆಂಟ್ ಹತ್ರ ಬಂದೆ. ರೆಸ್ಟೋರೆಂಟ್ ಹತ್ರ ಈಗ ಹೇಳ್ತಿದ್ದಾರೆ ಲೈಕ್ ಒಂದು ಐಟಮ್ ಇಲ್ಲ ಅಂತ. ಸೊ ಕಸ್ಟಮರ್ಗೆ ಕಾಲ್ ಮಾಡಿಕೊಡಿ, ಕಸ್ಟಮರ್ ಹತ್ರ ನಾವು ಮಾತಾಡಿ ಬೇರೆ ಐಟಮ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಕಸ್ಟಮರ್ಗೆ ಕಾಲ್ ಮಾಡಿಕೊಟ್ಟಿದ್ದೀನಿ. ಏನಾಯ್ತು ಏನಾಯಿತು? ಎಷ್ಟೊತ್ತಾಗುತ್ತಾ ಪ್ಯಾಕ್ ಮಾಡ್ತೀರಾ? ಸೊ ಬೇರೆ ಐಟಮ್ನ ಪ್ಯಾಕ್ ಮಾಡ್ಕೊಡ್ತಿದ್ದಾರೆ. ವೆಯ್ಟ್ ಮಾಡೋಣ. ಎಷ್ಟು ಬಿಲ್ ಅಣ್ಣ ಇದು ಅಮೌಂಟು? 2920 ಬಲ್ಕ್ ಆರ್ಡ್ರ್ ಬರುತ್ತೆ. ಇಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ, ಇಷ್ಟು ದೊಡ್ಡ ಆರ್ಡ್ರ್ ಕೊಟ್ಟಿದ್ದಾರೆ. ಮೇ ಬಿ ಬಲ್ಕ್ ಆರ್ಡ್ರ್ ಅನಿಸುತ್ತೆ. ಸೊ ಬಲ್ಕ್ ಆರ್ಡ್ರ್ನ ಫಾರ್ಮ್ನ ಫಿಲ್ ಮಾಡೋದು ಹೇಳ್ಕೊಡ್ತೀನಿ, ಹಂಗೆ ನೋಡಿ. ಸೊ ಇದಕ್ಕೆ ಈಗ ಹೆಲ್ಪ್ಗೆ ಹೋಗಬೇಕು. ಹೆಲ್ಪ್ಗೆ ಹೋಗಿ ಯಾವ ಬಲ್ಕ್ ಆರ್ಡ್ರ್ ಅಂತ ಆಗಬೇಕು. ಸೊ ಮೇ ಬಿ ಕೊಡಲ್ಲ ಗೊತ್ತಿಲ್ಲ. ಫೋಟೋ ಕೇಳ್ತಿದ್ದಾನೆ, ಫೋಟೋ ಕೊಡ್ತೀನಿ. ಮೊದಲು 1500 ರೂಪಾಯಿ ಏನಾದರೂ ಇದ್ದರೆ ಬಲ್ಕ್ ಆರ್ಡ್ರ್ ಕೊಡ್ತಿದ್ರು. ಈಗ ಬಲ್ಕ್ ಆರ್ಡ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ 2500 3000 2500 ಕೊಟ್ಟರು ಕೂಡ ಬಲ್ಕ್ ಆರ್ಡ್ರ್ ಕೊಡೋಲ್ಲ. ಐಟಮ್ ಇದಾಯಿತು, ಬಟ್ ಊಟ ಅಲ್ಲ, ಇದು ಸ್ನ್ಯಾಕ್ಸ್ ಐಟಮ್, ಏನಾಗಲ್ಲ. ಸೊ ಗೈಸ್, ಟಿಕೆಟ್ ರೈಸ್ ಮಾಡಿದ್ದೀನಿ. ಕಸ್ಟಮರ್ ಕೇರಿಂದ ಕಾಲ್ ಬಂದಿದೆ. ಕಸ್ಟಮರ್ ಕೇರ್ ಅವರು ಫೋಟೋ ಕೇಳ್ತಾರೆ, ಫೋಟೋನ ಕಳಿಸ್ಬೇಕು. ಬಟ್ ಏನಂದರೆ ಫೋಟೋನ ಬಂದು ವಿತ್ ಬ್ಯಾಗ್ ಕಳಿಸಿದ್ರೆ ಮಾತ್ರ ನಿಮಗೆ ಅದು ಆಗೋದು. ನನ್ನ ಹತ್ರ ಆ್ಯಕ್ಚುಲಿ ಬ್ಯಾಗ್ ಇಲ್ಲ, ನಾನು ಇವತ್ತು ಬ್ಯಾಗ್ ತಂದಿಲ್ಲ. ನಂದು ಬ್ಯಾಗ್ ಆ್ಯಕ್ಚುಲಿ ಹೋಗ್ಬಿಟ್ಟೈತೆ ಅಂತ ಹೇಳ್ಬೋದು, ಹಳೇ ಬ್ಯಾಗು ನಂದು. ಸೊ ನೋಡೋಣ, ಹೇಳಿದ್ದೀನಿ ಮೇಡಮ್ ನಂದು ಬ್ಯಾಗ್ ಫುಲ್ ಡ್ಯಾಮೇಜ್ ಆಗಿದೆ, ಹೊಸ ಬ್ಯಾಗ್ಗೆ ಅಪ್ಲೈ ಮಾಡಿದ್ದೀನಿ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದರು. ಸೊ ಇವಾಗ ಸದ್ಯಕ್ಕೆ ಇದು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಇನ್ ಕೇಸ್ ಇವಾಗ ಮಾಡಿಕೊಡಲ್ಲ ಗೊತ್ತಿಲ್ಲ. ಬಟ್ ಆದರೆ ನೋಡೋಣ, ಬ್ಯಾಗ್ ಮಾಡಿಕೊಟ್ರೆ ಬಲ್ಕ್ ಆರ್ಡ್ರದ್ದು ಒಂದಷ್ಟು ಅಮೌಂಟ್ ಬರುತ್ತೆ. ಮೇ ಬಿ 250 or 150 ರೂಪೀಸ್ ಬರ್ಬೋದು. ಸೊ ಮಾಡಿಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ಹೇಳ್ತೀನಿ ನಿಮ್ಗೆ ಅಪ್ಡೇಟ್. ಗೈಸ್, ಅದು ಬಲ್ಕ್ ಆರ್ಡ್ರ್ ಏನಂತ ಇತ್ತಲ್ವಾ, ಸೊ ಟ್ರೈ ಮಾಡಿದೆ ಹಾಕೋಣ ಅಂತ ಬಲ್ಕ್ಗೆ. ಸೊ ಬಲ್ಕ್ಗೆ ಆಗಲಿಲ್ಲ, ಬಿಕಾಸ್ ಆಫ್ ಏನೋ ಸ್ಪ್ಲಿಟ್ ಆರ್ಡ್ರ್ ಅಂತೆ.
ನಾನು ಕಸ್ಟಮರ್ಗೆ ಅರ್ಧ ಅವರ್ ತಲೆ ತಿಂದಾಕ್ಬಿಟ್ಟಿದ್ದೀನಿ ಸೀರಿಯಸ್ಲಿ. ನನಗೆ ಅರ್ಥ ಮಾಡಿಸ್ಬೇಕು ಅಷ್ಟೇ ಸ್ಪ್ಲಿಟ್ ಆರ್ಡ್ರ್ ಅಂದರೆ ಏನು ಅಂತ. ಸೊ ಅವ್ರು ಹೇಳ್ತಾರೆ ಫೈನಲಾಗಿ ಅವ್ರು ಹೇಳಿದ್ದು, ಸರ್ ಇಲ್ಲ ಸರ್ ನಿಮಗೆ ಬಲ್ಕ್ ಆರ್ಡ್ರಿಗೆ ಅಮೌಂಟ್ ಬರುತ್ತೆ ನೆಕ್ಸ್ಟ್ ವೀಕಲ್ಲಿ ಅಂತ. ಸೊ ನೋಡೋಣ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ನೋಡೋಣ. ಅದೊಂದು ದೊಡ್ಡ ಸ್ಕ್ಯಾಮ್ ಆಗಿಬಿಡ್ತದೆ. ಈಗೇನಾದರೂ ಕಂಪ್ನಿಯವ್ರು ಏನಾದರೂ ನನಗೆ ಅಕಸ್ಮಾತ್ ಅದು ಅಂದರೆ ಬಲ್ಕ್ ಆರ್ಡ್ರ್ ಅಮೌಂಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಬರೋದೇ ಅದು ಬಲ್ಕ್ ಆರ್ಡ್ರ್ ಸ್ಕ್ಯಾಮ್ ಅಂತ ಒಂದು ವೀಡಿಯೋ ಮಾಡಾಕ್ಬಿಡ್ತೀನಿ ಅಷ್ಟೇ. ಸೊ ನೋಡೋಣ. ಫಸ್ಟ್ ಅವರು ಆಗಲ್ಲ ಸರ್, ಅದು ಬೇರೆಯವ್ರಿಗೆ ಅಸೈನ್ ಆಗಿದೆ ಹಂಗೆ ಹಿಂಗೆ ಅಂದರು. ಅದಾದಮೇಲೆ ಈಗ ಕೊಟ್ಟಿದ್ದಾರೆ, ನೋಡೋಣ. ಸ್ವಿಗ್ಗಿ ಅಲ್ಲ? ಹಾಂ ಸರ್, ಸರಿ. ಥ್ಯಾಂಕ್ ಯು ಸರ್. ಈಗ ಎರಡನೇ ಆರ್ಡ್ರು ಡ್ರಾಪ್ ಆಯಿತು. ಎರಡನೇ ಆರ್ಡ್ರಿಗೆ ಬಲ್ಕ್ ಆರ್ಡ್ರ್ ಇತ್ತು, ಬಟ್ ಅದನ್ನು ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನಮಗೆ, ಯಾಕಂದರೆ ನೆಕ್ಸ್ಟ್ ವೀಕಲ್ಲೇ ಅದು ಗೊತ್ತಾಗೋದು. ಬಟ್ ಆದರೆ ಕಸ್ಟಮರ್ ಕೇರ್ ಅವರು ಕೊಡ್ತೀನಿ ಅಂತ ಡೌಟ್ಫುಲ್ಲಾಗಿ ಹೇಳಿದ್ದಾರೆ, ಕೊಡ್ತಾರೆ ಅಂತ ಹೇಳಿಲ್ಲ, ಕೊಡ್ಬೋದು ಅನ್ನೋ ರೇಂಜಲ್ಲಿ ಹೇಳಿದ್ದಾರೆ. ಸೊ ನೋಡೋಣ, ಈಗ ಎರಡನೇ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಮೂರನೇ ಆರ್ಡ್ರಿಗೆ ಬನ್ನಿ. ಕಸ್ಟಮರು ಡೋಂಟ್ ಬೆಲ್ ಅಂತ ಹಾಕಿದ್ದಾರೆ ಆ್ಯಂಡ್ ಲೀವ್ ಅಟ್ ದ ಡೋರ್ ಅಂತ ಹಾಕಿದ್ದಾರೆ. ಸೊ ಡೋರ್ ಹತ್ರ 4ನೇ ಫ್ಲೋರಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಕಸ್ಟಮರ್ಗೆ ಫೋಟೋ ಬೇರೆ ಆಗಬೇಕಿತ್ತು, ಫೋಟೋ ಓಕೆ ಏನಾಗಲ್ಲ, ಬಟ್ ಅಲ್ಲಿ ಇಟ್ಟು ಬಂದಿದ್ದೀನಿ. ಆ್ಯಂಡ್ ಸೆಕ್ಯೂರಿಟಿಗೂ ಇನ್ಫಾರ್ಮ್ ಮಾಡಿಬಿಡೋಣ. ಭಯ್ಯ उधर 4th फ्लोर में रखेगा वो, इधर ही डोर बेल मत कर बोल दिया उधर. हाँ कोई बात नहीं ना, ಓಕೆ ಥ್ಯಾಂಕ್ ಯು. ಓಕೆ, ಸೊ ಗೈಸ್ 3ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಆರ್ಡ್ರ್ ಅದಾದ್ರೂ ಸಿಗುತ್ತಾ ಅಂತ ನೋಡೋಣ. ಒಂದೊಂದು ಆರ್ಡ್ರಿಗೆ 110 ರೂಪಾಯಿ ಸಿಗ್ತಾಯಿದೆ. ಆ್ಯಂಡ್ ಇದೇನಪ್ಪ ಅಂತಂದರೆ ಇಲ್ಲ 4 ಆರ್ಡ್ರ್ ಕಂಪ್ಲೀಟ್ ಆಯಿತಾ, ಇಲ್ಲ 3 ಆರ್ಡ್ರ್ ಆಗೈತೆ, ಒಂದು ಹಾಫ್ ಆರ್ಡ್ರ್ ಅಂತ ಒಂದು ಕನ್ಸಿಡರ್ ಮಾಡಿದ್ದೇನೆ. ಬಟ್ ಅದು ಇನ್ಸೆಂಟಿವ್ ಬಂದರೆ ಮೇ ಬಿ ಅದು ಬೆನಿಫಿಟ್ಟು, ಬಟ್ ಇನ್ಸೆಂಟಿವೇ ಬಂದಿಲ್ಲ ಅಂದರೆ ಇದಿಲ್ಲ. ನೋಡೋಣ, ಎಂಡ್ ಆಫ್ ದ ಡೇವರೆಗೂ ಏನೂ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಬ್ರೋ 2370 OTP 8860. It's getting recorded. Yeah. ಇಲ್ಲ ಈಗ ಚಾರ್ಜ್ ಹಾಕೊಂಡು ಇಷ್ಟ ಆಗಿಲ್ಲ. ಮಾಡ್ತೀನಿ. ಸ್ನೇಹಿತರೆ, ಸೊ ಚಾರ್ಜಿಂಗ್ ಹಾಕ್ಕೊಂಡು ಈಗ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ಮೇಲೆ 2 ಆರ್ಡ್ರ್ ಬಂತು, ಬ್ಯಾಚ್ ಆರ್ಡ್ರು. ಆ ಬ್ಯಾಚ್ ಆರ್ಡ್ರನ್ನ ಕ್ಲಿಯರ್ ಮಾಡಿದೆ, ಮತ್ತೆ ಇನ್ನೊಂದು ಆರ್ಡ್ರ್ ಬಂದಿದೆ ಇವಾಗ. ಸೊ ಈಗ ಸರ್ಜ್ ಬಂದುಬಿಟ್ಟು 95 ರೂಪಾಯಿ ಕೊಡ್ತಿದ್ದೇನೆ ಒಂದು ಆರ್ಡ್ರಿಗೆ, ಎಕ್ಸ್ಟ್ರಾ 95 ರೂಪಾಯಿ. ಇವತ್ತು ನನ್ನ ಪ್ರಕಾರ ಯಾವುದೂ ನನಗೆ ಇನ್ಸೆಂಟಿವ್ಸ್ ಇಲ್ಲ, ಸೊ ಓನ್ಲಿ ಸರ್ಜಸ್ ಅಷ್ಟೇ. ಸೊ 95 ರೂಪೀಸ್ ಪರ್ ಎಕ್ಸ್ಟ್ರಾ ಆರ್ಡ್ರ್ ಕೊಟ್ಟಿದ್ದೇನೆ. ಇವಾಗ 7 o'clock ಮೇ ಬಿ ನೈಟ್ 10 o'clock ಅಂತ ಅನ್ಕೊತೀನಿ. ಸೊ ಅಲ್ಲಿವರೆಗೂ ಅದು ಎಷ್ಟು ಆರ್ಡ್ರ್ ಆಗುತ್ತೋ ಅಷ್ಟು ಆರ್ಡ್ರ್ ಹೊಡ್ಕೊಂಬಿಟ್ಟು ಅದಾದಮೇಲೆ ಮನೆ ಕಡೆಗೆ ಹೋಗ್ತೀನಿ. ಸೊ ಈಗ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಆಲ್ರೆಡಿ,
$125 ಸಮಥಿಂಗ್ ಏನೋ ಕೊಟ್ಟಿದ್ದಾನೆ. ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ನನಗೆ ಇನ್ಸೆಂಟಿವ್ ಯಾವುದೂ ಇಲ್ಲ. ಇನ್ ಕೇಸ್ ಏನಾದರೂ ಇನ್ಸೆಂಟಿವ್ಸ್ ಇದ್ದಿದ್ದರೆ ಮೇ ಬಿ ಇನ್ನೊಂದು $250 ಇವತ್ತೇನಾಗುತ್ತೋ ಅದಕ್ಕೆ ನಾನು ಜಾಸ್ತಿ ಆಗ್ಬೋದಿತ್ತು, ಬಟ್ ಇಲ್ಲ ಇವತ್ತು. ಬಟ್ ಇನ್ಸೆಂಟಿವ್ಸ್ ಹೆಂಗೆ ಏನು ಅಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತು ಬನ್ನಿ ಇವಾಗ ಈ ಆರ್ಡ್ರನ್ನ ಪಿಕ್ ಮಾಡ್ಕೊಳ್ಳೋಣ. ಹಾಂ, ಓಕೆ. ಏನು sweet. Okay, I'm going this building actually. Thank you sir. Sorry. ಥ್ಯಾಂಕ್ ಯು. ಸೊ ನೋಡಿ, ಈಗ ನನಗೆ ಸರ್ಜುಗೆ ಎಷ್ಟು ಕೊಟ್ಟ ಅಂತ ನೋಡೋಣ. ಸರ್ಜು ಮತ್ತು ನಾರ್ಮಲ್ ಅಮೌಂಟ್ $120. ಓಕೆ. ಇಲ್ಲೈತೆ, ಬೆಳ್ಳಿಲ್ಲ, ಏನಿಲ್ಲ, ಗಂಟೆ ಹೊಡಿಬೇಕು. ಸ್ವಿಗ್ಗಿ, ಥ್ಯಾಂಕ್ ಯು. ಸೊ ಗೈಸ್, ರಾತ್ರಿ ಅಂತೂ ಆರ್ಡ್ರ್ಗಳೇನೋ ಜಾಸ್ತಿ ಇರ್ತದೆ ಸಂಜೆ ಹೊತ್ತು. ಬಟ್ ಇಶ್ಯೂ ಏನಂತಂದರೆ ಸಿಕ್ಕಾಪಟ್ಟೆ ಡಿಲೇ ಮಾಡಿಸ್ಬಿಡ್ತಾರೆ ರೆಸ್ಟೋರೆಂಟ್ ಹತ್ರ. ಅದಾದಮೇಲೆ ಟ್ರಾಫಿಕ್ಕು. ಸೊ ಈ ಎರಡೂ ಜಾಸ್ತಿ ನೈಟ್ ಹೊತ್ತು. ಅಂದರೆ ಆರ್ಡ್ರ್ಗಳು ಜಾಸ್ತಿ ಬರ್ತಾ ಇರ್ತವೆ, ಮಾಡಬೇಕು ಅಂಥ ಈ ಟೈಮಲ್ಲಿ ನೈಟ್ ಹೊತ್ತು ಆರ್ಡ್ರ್ಗಳು ಜಾಸ್ತಿ ಮಾಡಿದಷ್ಟು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಬಟ್ ಆದರೆ ರೆಸ್ಟೋರೆಂಟ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಸೊ ಓಕೆ, ಈಗ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. ಸೊ ಮೇ ಬಿ ನಾನು ನಿಮಗೆ ಈಗ ಈ ಆರ್ಡ್ರ್ ಡ್ರಾಪ್ ಮಾಡಿ ಇನ್ನೊಂದೆರಡು ಆರ್ಡ್ರನ್ನ ಮಾಡಿಬಿಟ್ಟು ಟೋಟಲ್ ಅರ್ನಿಂಗ್ಸ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸೊ ಫೈನಲಾಗಿ ಈ ಒಂದು ವಿಡಿಯೋನ ಹೆಣ್ಣು ಮಾಡೋಂಥ ಟೈಮು. ಸೊ ಆ್ಯಕ್ಚುಲಿ ಈಗ ನಾನು ಈ ಒಂದು ದಿನದಲ್ಲಿ ಅರ್ನ್ ಮಾಡಿರೋದು ಬಂದ್ಬಿಟ್ಟು $2,125. ಸೊ ನನಗೆ ಯಾವುದು ಇನ್ಸೆಂಟಿವ್ಸ್ ಇಲ್ಲ. ಸೊ ಇನ್ಸೆಂಟಿವ್ಸ್ ಇದ್ದಿದ್ದರೆ ಇಲ್ಲಿ ಇನ್ಸೆಂಟಿವ್ ಅಂತ ಬರ್ತಿತ್ತು. ಸೊ ಇಲ್ಲಿ ಯಾವುದು ಇನ್ಸೆಂಟಿವ್ ಬಂದಿಲ್ಲ. ಟೋಟಲಾಗಿ $2,125 ಏನಿದೆ, ಇದು ಬರೀ ಆರ್ಡರ್ಸ್ನ ಮಾಡಿರೋದು ಅಷ್ಟೇ. ಓಕೆನಾ. ಸೊ ಆಲ್ಮೋಸ್ಟ್ ಸೊ ನೋಡಿ, ಬರೀ ಆರ್ಡರ್ಗಳೇ ಮಾಡಿರೋದು. $110, $110, $110, $110, $110, $110, $85, $85, $85, $85, $135, $120, $120, $170, $120, $170, $120. ಸೊ ಟೋಟಲಾಗಿ $2,125 ಇವತ್ತಿನ ಅರ್ನಿಂಗ್ಸು. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಸುಮಾರು ದಿವಸ ಆದಮೇಲೆ ಸ್ವಿಗ್ಗಿನ ಮಾಡಿದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾರ್ಮಲ್ ಡೇಸಲ್ಲೆಲ್ಲ ಈ ಥರ ಅರ್ನಿಂಗ್ಸ್ ಆಗಲ್ಲ. ಸೊ ಗೊತ್ತಲ್ಲ ನಿಮಗೆ. ಸೊ ಎಕ್ಸ್ಟ್ರಾ ಸರ್ಜು ಅದು ಇದು ಕೊಟ್ಟಿರೋದಕ್ಕೆ ಇಷ್ಟೊಂದು ಅರ್ನಿಂಗ್ಸ್ ಆಗಿರೋದು, ಇಲ್ಲಾಂದರೆ ಇಷ್ಟು ಆಗ್ತಿರ್ಲಿಲ್ಲ. ಓಕೆನಾ. ಸೊ ನಂಬ್ಕೊಂಡೆಲ್ಲ ಬರಬೇಡಿ. ಆಮೇಲೆ ಪ್ರತಿದಿನ ಇದೇ ಥರ ಆಗುತ್ತೆ ಅಂತ ಅನ್ಕೊಳ್ಳೋಕ್ಕೂ ಹೋಗ್ಬೇಡಿ. ಓಕೆನಾ. ಸೊ ಅದೊಂದು ಲೈಕ್ ಡಿಸ್ಕ್ಲೈಮರು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಮುಂದಿನ ನೋಡಲು ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ನೋಡಲು ಸಿಗೋಣ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ, ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಹುಷಾರಾಗಿ ನಿಮ್ಮ ಫ್ಯಾಮಿಲಿಗೋಸ್ಕರ ಅದು ಹುಷಾರಾಗಿ ಡ್ಯೂಟಿ ಮಾಡಿ. ಫುಲ್ ಹೆಲ್ಮೆಟ್ನ ಹಾಕ್ಕೊಳ್ಳಿ. ಬೈ ಫ್ರೆಂಡ್ಸ್.